ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶ್ರೀದೇವಿಕೆ. ನೀವು ನೋಡ್ತಿದ್ರೆ ನಂದಿನಿ ಬಾಳಿನ ಸಂಜೀವಿನಿ ಯೂಟ್ಯೂಬ್ ಚಾನಲ್. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 2024-25ನೇ ಸಾಲಿನ ವಾರ್ಷಿಕ ಮಹಾಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಹಾಲು ಉತ್ಪಾದಕರ ಶ್ರಮಕ್ಕೆ ನ್ಯಾಯ ಕೊಡುತ್ತಾ ಗುಣಮಟ್ಟದ ಹಾಲಿನ ಮೂಲಕ ಗ್ರಾಹಕರ ನಂಬಿಕೆಯನ್ನು ಗಳಿಸಿದೆ. ಆಕಳ ಸಂಘ ನಿಯಮಿತ ಬ್ಯಾಡ್ನಳ್ಳಿ, ಕೆನಗರ ತಾಲೂಕು, ಮೈಸೂರು. ವಾರ್ಷಿಕ ಮಹಾಸಭೆ ದೇವತಾ ಪ್ರಾರ್ಥನೆಯೊಂದಿಗೆ ಕುಮಾರಿ ಕುಸುಮಾರವರಿಂದ ಶುರು ಮಾಡಿ. ಗಣಪತಿಯೇ ಗಜಮುಖನೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ, ಭಾದ್ರಪದ ಶುಕ್ಲದ ಚೌತಿಯೆಂದು ನೀ ಮನೆ ಮನೆಗೂ ದಯ ಮಾಡಿ ಅರಸು ಎಂದು ಸಭೆಯ ಶುಭಾರಂಭಕ್ಕಾಗಿ ದೇವರ ಕೃಪೆಗೆ ಪಾತ್ರರಾಗುತ್ತಾ ನಮ್ಮ ಹಾಲು ಉತ್ಪಾದಕರ ಸಹಕಾರಿ ಸಂಘದ ವಾರ್ಷಿಕ ಮಹಾಸಭೆಗೆ ಆಗಮಿಸಿದ ಎಲ್ಲ ಗಣ್ಯ ಅತಿಥಿಗಳು ಹಾಗೂ ಗೌರವಾನ್ವಿತ ಸದಸ್ಯರಿಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ಶಾಂತಿ ಮತ್ತು ಪ್ರಗತಿಯ ಸಂಕೇತವಾಗಿ ಮಾನ್ಯ ಅಧ್ಯಕ್ಷರು ಹಾಗೂ ಗಣ್ಯ ಅತಿಥಿಗಳು ದೀಪ ಬೆಳಗಿಸುವ ಕಾರ್ಯಕ್ರಮವನ್ನು ನೆರವೇರಿಸಿದರು. 29,284 ರೂಪಾಯಿ 49 ಪೈಸೆ. ಕುಸುವಾರ ಖರೀದಿ 15,11,580 ರೂಪಾಯಿ. ಮತ್ತು ಖನಿಜ ಮಿಶ್ರಣ ಖರೀದಿ 16,800 ರೂಪಾಯಿ. ನಿಕ್ಕು ಬೆಲೆ ಖರೀದಿ 300. ಸಮೃದ್ಧಿ ಪೌಡರ್ ಖರೀದಿ 5,950 ರೂಪಾಯಿ. ಜೋಳ ಖರೀದಿ 12,366. ಗೋಧಾ ಶಕ್ತಿ ಖರೀದಿ 3,900. ಹೀಗೆ ಸಂಘದ ವಾರ್ಷಿಕ ವರದಿಯನ್ನು ಸದಸ್ಯರ ಮುಂದೆ ಮಂಡಿಸಲಾಗಿತ್ತು. ಆದಾಯ ವೆಚ್ಚ ಲೆಕ್ಕಪತ್ರ ಹಾಗೂ ಆಡಿಟ್ ವರದಿಯನ್ನು ಮಂಡಿಸಲಾಗಿತ್ತು. ಸಂಘದ ಹಣಕಾಸು ವ್ಯವಹಾರಗಳ ಕುರಿತು ಸದಸ್ಯರ ಗಮನಕ್ಕೆ ತರಲಾಯಿತು. ಮುಂದಿನ ವಿಷಯವಾಗಿ ಗುಣಮಟ್ಟದ ಹಾಲು ಉತ್ಪಾದನೆ ಮತ್ತು ಪಶು ಆರೋಗ್ಯ ಹಾಗೂ ವಿಮಾ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ನೀಡಲಾಗಿತ್ತು. ವರ್ಷದಲ್ಲಿ ಸಂಗ್ರಹಿಸಿದ ಹಾಲಿನ ಪ್ರಮಾಣ, ಸದಸ್ಯರ ಸಂಖ್ಯೆ, ಹಾಲಿನ ಗುಣಮಟ್ಟ, ಲಾಭ ನಷ್ಟದ ಸ್ಥಿತಿಗತಿ, ಸಂಘದ ಒಟ್ಟಾರೆ ಪ್ರಗತಿ ಎಲ್ಲವನ್ನು ವಿವರವಾಗಿ ತಿಳಿಸಲಾಗಿತ್ತು. ಅಧ್ಯಕ್ಷರ ನುಡಿಯಲ್ಲಿ ಈ ವರ್ಷ ಸಂಘದ ಮೂಲಕ ಹಾಲು ಸಂಗ್ರಹದಲ್ಲಿ ಉತ್ತಮ ಬೆಳವಣಿಗೆ ಕಂಡಿದ್ದೇವೆ. ಹಾಲಿನ ಗುಣಮಟ್ಟ ಕಾಪಾಡುವಲ್ಲಿ ಸದಸ್ಯರು ಹೆಚ್ಚಿನ ಜಾಗ್ರತೆ ವಹಿಸಿರುವುದು ನಮ್ಮ ಸಂಘದ ಗೌರವವನ್ನು ಹೆಚ್ಚಿಸಿದೆ. ಸಮಯಕ್ಕೆ ಸರಿಯಾಗಿ ಹಾಲಿನ ಹಣ ಪಾವತಿ ಮಾಡುವುದರ ಸಂತೋಷದ ಸಂಗತಿಯನ್ನು ತಿಳಿಸಲಾಗಿತ್ತು. ಅಧ್ಯಕ್ಷರಿಗೂ ಮತ್ತು ಸದಸ್ಯರಿಗೂ ಹಾಗೂ ಮಾಜಿ ಅಧ್ಯಕ್ಷರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಲಾಗಿತ್ತು. ಸಂಘದ ದಿನನಿತ್ಯದ ಕಾರ್ಯಗಳನ್ನು ಶಿಸ್ತಿನಿಂದ ಹಾಗೂ ನಿಷ್ಠೆಯಿಂದ ನಿರ್ವಹಿಸಿದ ಕಾರ್ಯದರ್ಶಿಯವರ ಸೇವೆ ಸಂಘದ ಬಲವಾಗಿದೆ. ಅವರ ಪರಿಶ್ರಮ ಮತ್ತು ಸಮರ್ಪಣೆಗೆ ಸಂಘದ ಪರವಾಗಿ ಹೃತ್ಪೂರ್ವಕವಾಗಿ ಗೌರವ ಸನ್ಮಾನವನ್ನು ಸಲ್ಲಿಸಿದರು. ಸಂಘಕ್ಕೆ ಬರುವ ಹಾಲಿನ ಗುಣಮಟ್ಟವನ್ನು ನಿಖರವಾಗಿ ಪರಿಶೀಲಿಸಿ ನಿಷ್ಠೆಯಿಂದ ಸೇವೆ ಸಲ್ಲಿಸಿದ್ದಕ್ಕಾಗಿ ಸಂಘದ ಪರವಾಗಿ ಗೌರವಿಸಲಾಯಿತು. ನನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಿದಷ್ಟೇ. ಈ ಸನ್ಮಾನ ನನ್ನ ಶ್ರಮಕ್ಕೆ ಸಿಕ್ಕ ಗೌರವವಲ್ಲ, ಸಂಘವು ನನ್ನ ಮೇಲಿನ ನಂಬಿಕೆಯ ಪ್ರತೀಕ. ಸಂಘದ ದಿನನಿತ್ಯದ ಕಾರ್ಯಗಳನ್ನು ಜವಾಬ್ದಾರಿಯುತವಾಗಿ ನಿರ್ವಹಿಸಿದ ದೊರೆಸ್ವಾಮಿ ಹಾಗೂ ಮಹದೇವ ಅವರಿಗೂ ಗೌರವಿಸಲಾಗಿತ್ತು. ಮಾನ್ಯ ಅಧ್ಯಕ್ಷರ ಅನುಮತಿಯಿಂದ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಯನ್ನು ಯಶಸ್ವಿಯಾಗಿ ಮುಕ್ತಾಯಗೊಳಿಸಲಾಗಿತ್ತು. ಈ ಸಭೆಗೆ ಭಾಗವಹಿಸಿದ ಸಹಕರಿಸಿದ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಧನ್ಯವಾದಗಳು. ಯಶಸ್ವಿನಿ ಯೋಜನೆಯಡಿಯಲ್ಲಿ ನೇತ್ರದೀಪ ಕಣ್ಣಿನ ಆಸ್ಪತ್ರೆಯವರು ಉಚಿತ ಕಣ್ಣಿನ ತಪಾಸಣೆ ಶಿಬಿರವನ್ನು ದಿನಾಂಕ 7/11/2025 ಹಮ್ಮಿಕೊಳ್ಳಲಾಗಿತ್ತು. ಯಶಸ್ವಿನಿ ಯೋಜನೆಯಡಿಯಲ್ಲಿ ಆಯೋಜಿಸಲಾದ ಈ ಉಚಿತ ಕಣ್ಣಿನ ತಪಾಸಣೆ ಶಿಬಿರವು ಗ್ರಾಮೀಣ ಪ್ರದೇಶದ ಜನರಿಗೆ ಕಣ್ಣಿನ ಆರೋಗ್ಯದ ಕುರಿತು ಅರಿವು ಮೂಡಿಸುವ ಮತ್ತು ಸಮಯಕ್ಕೆ ಸರಿಯಾದ ಚಿಕಿತ್ಸೆ ದೊರಕಿಸುವ ಉದ್ದೇಶವನ್ನು ಹೊಂದಿದ್ದು, ಕಣ್ಣುಗಳ ಸಮಸ್ಯೆಯನ್ನು ಆರಂಭಿಕ ಹಂತದಲ್ಲೇ ತಪ್ಪಿಸಬಹುದಾಗಿದೆ. ಈ ಶಿಬಿರದಲ್ಲಿ ಪರಿಣಿತ ನೇತ್ರ ವೈದ್ಯರಿಂದ ಕಣ್ಣಿನ ತಪಾಸಣೆ ನಡೆಸಲಾಗಿದೆ. ದೃಷ್ಟಿದೋಷ ಹಾಗೂ ಕಣ್ಣು ನೋವು, ಕಣ್ಣು ಮಂಜು, ನೀರು ಹರಿಯುವುದು ಮುಂತಾದ ಸಮಸ್ಯೆಗಳನ್ನು ಕುರಿತು ಪರಿಶೀಲನೆ ಮಾಡಿ ಅಗತ್ಯವಿದ್ದರೆ ಮುಂದಿನ ಚಿಕಿತ್ಸೆಗೆ ಸಲಹೆ ನೀಡಲಾಗಿತ್ತು. ಹಸುಗಳಿಗೆ ವಿಮೆ ಮಾಡಿಸುವ ಪ್ರಕ್ರಿಯೆಯಲ್ಲಿ ಅಧ್ಯಕ್ಷರು ಹಾಗೂ ಸದಸ್ಯರು ಭಾಗವಹಿಸಿದರು. ಪಶು ಸಂಗೋಪನಾ ಮತ್ತು ರೈತರ ಹಿತದೃಷ್ಟಿಯಿಂದ ಹಸುಗಳಿಗೆ ವಿಮೆ ಮಾಡಲಾಗಿತ್ತು. ಈ ವಿಮಾ ಯೋಜನೆಯ ಮೂಲಕ ಹಸುಗಳಿಗೆ ಆಕಸ್ಮಿಕ ಮರಣ, ರೋಗ ಅಥವಾ ಅನಾಹುತಗಳಿಂದ ಉಂಟಾಗುವ ಉದ್ದೇಶ ಹೊಂದಲಾಗಿತ್ತು. ಇದರಿಂದ ರೈತರು ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗುವುದನ್ನು ತಪ್ಪಿಸಲು ಸಹಾಯವಾಗುತ್ತದೆ.
ವಿಮಾ ಪ್ರಕ್ರಿಯೆಯನ್ನು ಸಂಬಂಧಿಸಿದ ಇಲಾಖೆಯ ಮಾರ್ಗಸೂಚಿಗಳ ಪ್ರಕಾರ ನಡೆಸಲಾಗಿದ್ದು, ಅರ್ಹ ರೈತರು ಹಾಗೂ ಪಶುಪಾಲಕರ ಹಸುಗಳನ್ನು ವಿಮೆ ಒಳಗೊಂಡಂತೆ ಮಾಡಲಾಗಿತ್ತು. ಈ ಕ್ರಮವು ರೈತರಲ್ಲಿ ಭದ್ರತಾ ಭಾವನೆ ಮೂಡಿಸಿ ಪಶುಪಾಲನೆಗೆ ಉತ್ತೇಜನ ನೀಡುವ ಮಹತ್ವದ ಹೆಜ್ಜೆಯಾಗಿದೆ. ಹಸು, ಎಮ್ಮೆ, ಕುರಿ, ಮೇಕೆಗಳಿಗೆ ವರ್ಷಕ್ಕೆ 2 ಬಾರಿ ಕಾಲುಬಾಯಿ ಜ್ವರ ಲಸಿಕೆ ಹಾಕಿಸಬೇಕು. ಸಾಮಾನ್ಯವಾಗಿ 6 ತಿಂಗಳಿಗೊಮ್ಮೆ ಲಸಿಕೆ ಹಾಕಿಸುವುದು ಉತ್ತಮ. ನಂತರ ಪ್ರಾಣಿಗಳಿಗೆ ರೋಗ ಬರುವ ಸಾಧ್ಯತೆ ಬಹಳ ಕಡಿಮೆಯಾಗಿರುತ್ತದೆ. ಕಾಲುಬಾಯಿ ಜ್ವರವು ಒಂದು ತೀವ್ರವಾಗಿ ಹರಡುವ ವೈರಸ್ ರೋಗ. ಈ ರೋಗ ಬಂದಾಗ ಪ್ರಾಣಿಗಳಿಗೆ ಜ್ವರ ಬರುತ್ತದೆ, ಬಾಯಿಯಲ್ಲಿ ಗುಳ್ಳೆಗಳು ಕಾಣಿಸುತ್ತದೆ. ಇದರಿಂದ ಪ್ರಾಣಿ ಆಹಾರ ತಿನ್ನುವುದಿಲ್ಲ, ಹಾಗಾಗಿ ಉತ್ಪಾದನೆ ಕೂಡ ಕಡಿಮೆಯಾಗುತ್ತದೆ. ಈ ರೋಗವು ಒಂದು ಪ್ರಾಣಿಯಿಂದ ಇನ್ನೊಂದು ಪ್ರಾಣಿಗೆ ಬಹಳ ವೇಗವಾಗಿ ಹರಡುತ್ತದೆ. ಆದ್ದರಿಂದ ಒಂದು ಹಸುವಿಗೆ ರೋಗ ಬಂದರೆ ಅದನ್ನು ತಕ್ಷಣ ಬೇರ್ಪಡಿಸಬೇಕು. ಹಸು ಶಾಲೆಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು ತುಂಬ ಮುಖ್ಯ. ಲಸಿಕೆ ಹಾಕಿಸುವುದು ನಮ್ಮ ಜವಾಬ್ದಾರಿ. ಪಶುಗಳ ಆರೋಗ್ಯ ನಮ್ಮ ಭವಿಷ್ಯ. ಧನ್ಯವಾದಗಳು.